ಪಬ್ಲಿಕ್ ಟಿವಿಯಲ್ಲಿ ಮಂಗಳವಾರದ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಕಂಟಕ ಫಿಕ್ಸ್. ದರ್ಶನ್ ಗೆಳತಿ ಪವಿತ್ರಾಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದ ಅಂತ ಕೊಲೆ ಮಾಡಲಾಗಿತ್ತು. ಕೊಡಬಾರದ ಚಿತ್ರಹಿಂಸೆಯನ್ನ ಕೊಟ್ಟು ರೇಣುಕಾಸ್ವಾಮಿಯ ಕೊಲೆ ಮಾಡಲಾಗಿತ್ತು. ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿದೆ ಈಗ ಸ್ಫೋಟಕವಾಗಿರುವಂತಹ ಮಾಹಿತಿ. ಏನಿದೆ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ? ಯಾವ ರೀತಿಯಾಗಿ ಕಂಟಕವಾಗುತ್ತೆ ದರ್ಶನ್ಗೆ? ಇದು ಅತಿ ಮುಖ್ಯವಾಗಿ ನೋಡಬೇಕಾಗಿದೆ. ಹಿಂದೆಯೂ ಕೂಡ ಎಫ್ಎಸ್ಎಲ್ ರಿಪೋರ್ಟ್ ಬಂದಾಗಿದೆ. ಆ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ದರ್ಶನ್ ಬಟ್ಟೆಯ ಮೇಲೆ ರಕ್ತದ ಕಲೆಗಳಿದ್ದಿದ್ದು ಗೊತ್ತಾಗಿತ್ತು. ಈಗ ಇನ್ನೊಂದಿಷ್ಟು ಎಫ್ಎಸ್ಎಲ್ ರಿಪೋರ್ಟ್ಗಳು ವರದಿ ಬಂದಿದೆ. ಅದರಲ್ಲಿರುವಂಥ ಅಂಶಗಳು ಈಗ ದರ್ಶನ್ಗೆ ಮುಳುವಾಗೋದ್ರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಜೈಲಿನಲ್ಲಿ ಈಗಾಗಲೇ 50 ದಿನಗಳನ್ನು ಕಳೆದಾಗಿದೆ ದರ್ಶನ್. ಪಬ್ಲಿಕ್ ಟಿವಿಯಲ್ಲಿ ಮಂಗಳವಾರದ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ತಗಲಾಕಿಕೊಳ್ಳೋದು ಫಿಕ್ಸ್. ದರ್ಶನ್ ಕಿಲ್ಲರ್ ಗ್ಯಾಂಗ್ನ ಕ್ರೌರ್ಯ, ಕುಕೃತ್ಯ, ವಿಕೃತಿ ಈಗ ಬಟಾ ಬಯಲಾಗಿದೆ. ದರ್ಶನ್ ಗ್ಯಾಂಗ್ನಿಂದ ಮನುಷ್ಯರಾದವರು ಮಾಡದಂತಹ ಪಾತಕ ನಡೆದು ಹೋಗಿರೋದು ಪೊಲೀಸರ ಕೈ ಸೇರಿದೆ. ಎಫ್ಎಸ್ಎಲ್ ರಿಪೋರ್ಟ್. ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಏನಿದೆ ಅನ್ನೋದು ಮುಖ್ಯ. ಆ ಎಲ್ಲ ಡೀಟೇಲನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ. ಇಂಚಿಂಚು ಮಾಹಿತಿಯನ್ನು ಕೂಡ ಕೊಡ್ತಾ ಹೋಗ್ತೀವಿ. ಯಾವ ರೀತಿ ಕಂಟಕವಾಗುತ್ತೆ ಈ ಎಫ್ಎಸ್ಎಲ್ ರಿಪೋರ್ಟ್, ಆ ರಿಪೋರ್ಟ್ನಲ್ಲಿ ಏನಿದೆ ಅನ್ನುವಂಥದ್ದನ್ನು ಪ್ರಮುಖವಾಗಿ ನಿಮ್ಮ ಮುಂದೆ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀವಿ. ಈಗ ಬಂದಿರುವಂಥ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಯಾವ ರೀತಿಯಾದಂಥ ಅಂಶಗಳು ಇದೆ? ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಕಂಟಕ ಫಿಕ್ಸ್. ಒಂದೊಂದು ವರದಿಯೂ ಕೂಡ ಅಯ್ಯೋ ಛೇ ಅನಿಸುವಷ್ಟು ವಿಭತ್ಸವಾಗಿ ಕೊಲೆಯನ್ನ ಮಾಡಿರೋದು ಬೆಳಕಿಗೆ ಬರ್ತಾ ಇದೆ. ರಕ್ಕಸರು, ದುಷ್ಟರು, ದುರುಳರು ಮಾಡುವಂತ ಹೀನ ಕೃತ್ಯ ಅವರು ಮಾಡ್ತಾರೋ ಇಲ್ಲೋ ಅದಕ್ಕಿಂತಲೂ ಮಿಗಿಲಾಗಿದೆ. ಚಿತ್ರಹಿಂಸೆ, ನರಕಯಾತನೆಯನ್ನು ಅನುಭವಿಸಿ ರೇಣುಕಾಸ್ವಾಮಿ ಪ್ರಾಣ ಬಿಟ್ಟಿರೋದು. ಪಬ್ಲಿಕ್ ಟಿವಿಯಲ್ಲಿ ಮಂಗಳವಾರದ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತೀವಿ. ಒಂದೊಂದು ವರದಿಯನ್ನ ಕೂಡ ನೋಡ್ತಾ ಇದ್ರೆ ರೇಣುಕಾಸ್ವಾಮಿ ವಿಚಾರದಲ್ಲಿ ಅಯ್ಯೋ ಪಾಪ ಅಂತ ಅನಿಸುತ್ತೆ. ಇವರ ವಿಚಾರದಲ್ಲಿ ನೋಡಿದ್ರೆ ಛೇ ಥೂ ಅಂತ ಅನಿಸ್ಬಿಡುತ್ತೆ. ಆ ರೀತಿಯಲ್ಲಿ ಕೊಲೆ ನಡೆದು ಹೋಗಿದೆ. ಆ ರೀತಿಯಾಗಿ ನರಕಯಾತನೆಯನ್ನ, ಚಿತ್ರಹಿಂಸೆಯನ್ನ ಕೊಟ್ಟು ಅವನನ್ನು ಕೊಲೆ ಮಾಡಿದ್ದಾರೆ ಅನ್ನೋದು. ಯಾರು ಕೂಡ ಮನುಷ್ಯರಾದಂಥವ್ರು ಈ ಮಟ್ಟಕ್ಕೆ ನಾನು ಕೊಲೆ ಮಾಡಬೇಕು ಅನ್ನುವಂಥದ್ದು. ಒಂದ್ಸಲಕ್ಕೆ ಯಾರಾದರೂ ಹೊಡೆದಾಕ್ಬಿಡ್ತಾರೆ, ಏನೋ ಗಲಾಟೆ ಆಗಿರುತ್ತೆ, ಹೊಡೆದಾಕ್ಬಿಟ್ಟಿರ್ತಾರೆ, ಅದಕ್ಕೇನು ಶಿಕ್ಷೆ ಆಗಬೇಕು ಅನುಭವಿಸಿ ಹೋಗ್ತಾರೆ. ಕೊಲೆನೇ. ಬಟ್ ಈ ಚಿತ್ರಹಿಂಸೆ ಕೊಡುವಂಥ ಮಾನಸಿಕತೆ ಇದೆಯಲ್ಲ, ಮನುಷ್ಯರಾದವ್ರಿಗೆ ಬರಲ್ಲ. ಇದು ಕೋಪದಲ್ಲಿ ಏನೋ ಮಾಡಿದ್ದಾರೆ ಅನ್ನೋದು ಬೇರೆ. ಇಲ್ಲಿ ಕೋಪ ಗೊತ್ತಿದ್ದು ಕೂಡ ನಾನು ಅವ್ನಿಗೆ ಹೊಡಿತಾ ಇದ್ದೀನಿ ಅಂತ ಗೊತ್ತಿದ್ದು ಕೂಡ ಟಾರ್ಚರ್ ಕೊಟ್ಟು 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 ಸಾಯಿಸಿದ್ದಾರೆ. ಸೊ ಮುಂದುವರೆದ ಭಾಗದಲ್ಲಿ ಈಗ ನರರಾಕ್ಷಸರಂತೆ ದರ್ಶನ್ ಆ್ಯಂಡ್ ಗ್ಯಾಂಗ್ ವರ್ತಿಸಿದ್ದಾರೆ. ರೇಣುಕಾಸ್ವಾಮಿಯ ಜೊತೆಗೆ ನರರಾಕ್ಷಸರಂತೆ ವರ್ತಿಸಿದ್ದಾರೆ. ರೇಣುಕಾಸ್ವಾಮಿಯ ಮೇಲೆ ದರ್ಶನ್ ಆ್ಯಂಡ್ ಗ್ಯಾಂಗ್ನ ಮನಸ್ಸೋ ಇಚ್ಛೆ ಹಲ್ಲೆ ನಡೆದಿರೋದು ಗೊತ್ತಾಗ್ತಾ ಇದೆ. ನರರಾಕ್ಷಸರಂತೆ ದರ್ಶನ್ ಆ್ಯಂಡ್ ಗ್ಯಾಂಗ್ ವರ್ತಿಸಿರುವಂತಹ ಘನಘೋರ ಕೃತ್ಯ. ರೇಣುಕಾಸ್ವಾಮಿ ಮೇಲೆ ದರ್ಶನ್ ಆ್ಯಂಡ್ ಗ್ಯಾಂಗ್ನ ಮನಸ್ಸೋ ಇಚ್ಛೆ ಹಲ್ಲೆ ನಡೆದಿರೋದು. ಎದೆ ಮುರಿದೋಗಿದೆ, ಮೊಳಕಾಲು ಮುರಿದೋಗಿದೆ, ಬೆನ್ನು ಮೂಳೆ ಕೂಡ ಮುರಿದು ಹೋಗಿದೆ. ತಲೆ, ಮೆದುಳು, ವೃಷಣ ಚೀಲ ಎಲ್ಲ ಕಡೆ ಮನಸ್ಸೋ ಇಚ್ಛೆ ಹಲ್ಲೆಯನ್ನ ಮಾಡಿದ್ದಾರೆ. ಲಾರಿಗೆ ತಲೆ ಗುದ್ದಿಸಿ ರೇಣುಕಾಸ್ವಾಮಿಯ ಬರ್ಬರವಾಗಿ ಕೊಲೆಯನ್ನ ಮಾಡಿರೋದು. ಪಬ್ಲಿಕ್ ಟಿವಿಯಲ್ಲಿ ಮಂಗಳವಾರದ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿಯಲ್ಲಿ ನಿಮಗೆ ಎಫ್ಎಸ್ಎಲ್ ರಿಪೋರ್ಟ್ನ ಇಂಚಿಂಚು ಡೀಟೇಲ್ ಅನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತಾ ಇದ್ದೀವಿ. ಸೊ ಹಾಗಿದ್ದಾಗ ಇಲ್ಲಿ ಮನಸ್ಸೋ ಇಚ್ಛೆ ಹಲ್ಲೆಯನ್ನ ಮಾಡಿ ಎದೆ ಭಾಗ ಮುರಿದು ಹೋಗುತ್ತೆ. ಇಲ್ಲಿರುವಂಥ ಮೂಳೆ
ಇಲ್ಲೆಲ್ಲ ಮೂಳೆಗಳು ಮುಗಿದು ಹೋಗುತ್ತೆ, ಬೆನ್ನೆಲುಬು ಮುರಿದೋಗುತ್ತೆ. ಯಾವ ರೀತಿಯಲ್ಲಿ ಹೊಡೆದಿರಬೇಕು ಅಂತ ಕಲ್ಪನೆ ಮಾಡ್ಕೊಳ್ಳೋಕೆ ನಿಮ್ಗೆ ಆಗೋದಿಲ್ಲ. ನೋಡಿ, ಎದೆಯ ಎಲುಬು ಮುರಿದು ಹೋಗಿದೆ ಅಂತಂದರೆ ಏನು ಹೇಳೋಣ, ಅಂದರೆ ಅಕ್ಷರಶಃ ಒದ್ದಿದ್ದಾರೆ ಅಥವಾ ಏನೋ ತೊಗೊಂಡು ಹೊಡೆದಿದ್ದಾರೆ ಅನ್ನೋ ರೀತಿಯಲ್ಲಿದೆ. ಇಲ್ಲಿ ಹೇಗೋ ಆಗುತ್ತೆ, ಒಂದು ಗುದ್ದಬೇಕು, ಇಲ್ಲ ಬಲವಾದಂಥ ಕೋಲು ಅಥವಾ ಯಾವುದರಿಂದಾದ್ರೂ ಹೊಡಿಬೇಕು ಈ ಭಾಗಕ್ಕೆ, ಇಲ್ಲ ಕೆಳಗಡೆಗೆ ಬಿದ್ದಾಗ ತುಳಿದಿರಬೇಕು. ಆ ರೀತಿಯಲ್ಲಿ ಎಲುಬು ಮುರಿಯೋ ರೀತಿಯಲ್ಲಿ ಹೊಡಿತಾರೆ ಅಂತಂದರೆ ಇವರು ಮನುಷ್ಯರಾಗಿರೋಕ್ಕೆ ಯೋಗ್ಯರ? ಈಗಲೂ ಇವರ ಫೋಟೋವನ್ನು ಹೋಗ್ಬಿಟ್ಟು ಯಾವುದೋ ದೇವಸ್ಥಾನದ ಗರ್ಭಗುಡಿಯೊಳಗಿಟ್ಟು ದೇವರ ಕೆಳಗಡೆ ಇಟ್ಟು ಪೂಜೆ ಮಾಡ್ತಾರಲ್ರಿ, ಅಸಹ್ಯ ಅನಿಸ್ಬಿಡುತ್ತೆ. ಶ್ವಾಸಕೋಶಕ್ಕೆ ಮೂಳೆ ಚುಚ್ಚಿದೆ. ಮೈ ಗುಡ್ನೆಸ್, ಇಲ್ಲಿ ಮೂಳೆ ಮುರಿದು ಆ ಮೂಳೆ ಶ್ವಾಸಕೋಶಕ್ಕೆ ಹೋಗಿ ಚುಚ್ಚಿದೆ ಅನ್ನೋ ಮಟ್ಟಕ್ಕೆ ಅನ್ನೋದಾದ್ರೆ ಯಾವ ರಭಸದಿಂದ ಹೊಡೆದಿರಬೇಕು, ಇವರು ಮನುಷ್ಯರಾಗಕ್ಕೆ ಯೋಗ್ಯರಿಲ್ಲ ಅಂತಂದ ಮೇಲೆ ಇವರನ್ನು ಹೋಗ್ಬಿಟ್ಟು ದೇವರ ಸ್ಥಾನದಲ್ಲಿ ಗರ್ಭಗುಡಿಯೊಳಗೆ ದೇವರ ಕೆಳಗಡೆಗಿಟ್ಟು ಪೂಜೆ ಮಾಡ್ತಾರೆ. ಇವ್ರಿಗೆ ಹಾಲಿನ ಅಭಿಷೇಕ ಮಾಡ್ತಾರೆ. ಅಸಹ್ಯ ಅನಿಸೋಗುತ್ತೆ. ಇಂಥವರೆಲ್ಲ ಯೋಗ್ಯರ ಅಭಿಮಾನಿಗಳನ್ನ ಇಟ್ಕೊಳ್ಳೋಕ್ಕೆ? ತಲೆಗೆ ಗಂಭೀರ ಗಾಯ ಆಗತ್ತೆ. ಯಾಕೆ ತಲೆಗೆ ಗಂಭೀರ ಗಾಯ ಆಗಿದೆ? ಅಲ್ಲಿದ್ದಂಥ ಲಾರಿಗೆ ಹೋಗಿ ತಲೆಯನ್ನು ಅಕ್ಷರಶಃ ಹೆಂಗೆ ಹೊಡೆದು ಹಾಕಿರೋದು. ಒಳಗಡೆಗೆ ರಕ್ತ ಹೆಪ್ಪಗಟ್ಟಿದೆ ಅಂತ ಹೇಳ್ತಾರೆ. FSL ರಿಪೋರ್ಟ್ನಲ್ಲಿ ಬರುತ್ತೆ. ಅದು ಮೆದುಳಿನಲ್ಲಿ ತೀವ್ರ ರಕ್ತಸ್ರಾವ ಆಗಿ ಹೋಗಿರೋದು. ಹೊರಗಡೆ ಕಾಣಿಸಿಲ್ಲ, ಒಳಗಡೆಗೆ ತೀವ್ರ ರಕ್ತಸ್ರಾವವಾಗಿದೆ. ಬಹಳಷ್ಟು ಕೇಸ್ಗಳಲ್ಲಿ ನಿಮಗೆ ಸಾವು ಹೇಗಾಯಿತು ಅಂತಂದರೆ ರಕ್ತಸ್ರಾವದಿಂದ ಆಗೋಯ್ತು ಅಂತ ಹೇಳ್ತಾರೆ. ಆಚೆ ಏನೂ ಗೊತ್ತಿರೋದಿಲ್ಲ, ಬಾಡಿ ಚೆನ್ನಾಗೇ ಇರುತ್ತೆ, ಒಳಗಡೆಗೆ ಅಂಗಾಂಗಗಳಲ್ಲಿ ರಕ್ತ ಸ್ರಾವ ಆಗೋಯ್ತು ಅಂತ ಹೇಳ್ತಾರೆ. ಇಲ್ಲಿ ಮೆದುಳಿನಲ್ಲಿ ತೀವ್ರ ರಕ್ತಸ್ರಾವ ಆಗೋಗಿದೆ. ಲಾರಿಯ ಹಿಂಭಾಗಕ್ಕೆ ಗುದ್ದಿರೋದ್ರಿಂದ ತಲೆಗೆ ಗಾಯವಾಗಿರೋದು. ಎಂಥ ವಿಕೃತ ಮನಸ್ಥಿತಿ ಇರಬೇಕು ಅಂತ. ಮನುಷ್ಯರಾಗಕ್ಕೂ ಯೋಗ್ಯರಲ್ಲ ಅಂಥವರನ್ನು ಹೋಗಿ ದೇವಸ್ಥಾನದೊಳಗಡೆಗೆ ಪೂಜೆ ಮಾಡ್ತಾರೆ. ಇಂಥವರ ಫೋಟೋವನ್ನು ಇಟ್ಟು ಪೂಜಿಸುವಂಥವ್ರು ಇದ್ದಾರೆ. ಅವ್ರಿಗೆ ನಾನು ಏನು ಹೇಳೋ ಗೊತ್ತಿಲ್ಲ. ಅವರನ್ನು ಹೆತ್ತವರು ತುಂಬ ಪುಣ್ಯವಂತರು ಅಂತ ಅನಿಸುತ್ತೆ, ಇಂಥವರನ್ನು ಆರಾಧಿಸುವಂಥವ್ರು. ಅವರು ನಟನೆಯ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ, ಅವರೊಬ್ಬ ಕಲಾವಿದನ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. ಕಲಾವಿದನ ಹೊರತುಪಡಿಸಿ ಅವರ ಇರುವಂಥ ಮೃಗೀಯ ವರ್ತನೆ ಇದೆಯಲ್ಲ, ಈ FSL ರಿಪೋರ್ಟಲ್ಲಿ ತೋರಿಸ್ತಾ ಇರೋ ರೀತಿಯಲ್ಲಿ, ಅದನ್ನು ನಾನು ಮಾತನಾಡ್ತಾ ಇದ್ದೀನಿ. ಕಲಾವಿದರಾಗಿ ಅವ್ರನ್ನ ಆರಾಧಿಸಿ, ಕಲಾವಿದರಾಗಿ ಮಾತ್ರ ಇಟ್ಕೊಳ್ಳಿ. ಅದರಿಂದ ಆಚೆ ಅವರನ್ನು ದೇವಸ್ಥಾನದ ಗರ್ಭಗುಡಿಯೊಳಗಿಟ್ಟೆ ಪೂಜೆ ಮಾಡದೆ, ಅವ್ರಿಗೆ ಫೋಟೋ ಹಾಲಿನ ಅಭಿಷೇಕ ಮಾಡದೆ, ಇವೆಲ್ಲ ನೋಡಿದ ಮೇಲೂ ನಿಮ್ಗೆ ಅನಿಸುತ್ತೆ ಅನ್ನೋದಾದರೆ ನಿಮ್ಮನ್ನು ಹೆತ್ತವರು ಪುಣ್ಯವಂತರು ಅಂತ ನಾನು ಹೇಳ್ತೀನಿ ಅಷ್ಟೇ, ಇನ್ನೇನು ಹೇಳೋಕ್ಕಾಗೋದಿಲ್ಲ. ಅಥವಾ ನೀವು ಇನ್ಯಾರೋ ಮದುವೆ ಆಗ್ತಿರಲ್ಲ, ಪಾಪ ಅವಳು ಎಷ್ಟು ಪುಣ್ಯ ಮಾಡಿ ಬಂದಿದ್ದಾಳೋ ಗೊತ್ತಿಲ್ಲ, ನಿಮಗೆ ಮಕ್ಕಳಾಗ್ತಾವಲ್ಲ ಅವರೆಷ್ಟು ಪುಣ್ಯ ಮಾಡಿದವೋ ಗೊತ್ತಿಲ್ಲ ನನಗೆ. ಇಂಥವರನ್ನೆಲ್ಲ ಆರಾಧಿಸುವಂಥವ್ರು ಈ FSL ರಿಪೋರ್ಟ್ ನೋಡಿದ ನಂತರವೂ ಕೂಡ ಕಲೆಯನ್ನು ಆರಾಧಿಸಿ, ವ್ಯಕ್ತಿಯನ್ನು ಅಲ್ಲ. ಕಲೆಯನ್ನು ಆರಾಧಿಸಿ, ಅವರ ಕಲೆಯನ್ನು ಆರಾಧಿಸಿ, ಆದರೆ ವ್ಯಕ್ತಿಯನ್ನು ಯಾವತ್ತೂ ಮಾಡಬೇಡಿ. ಕಾರಣ ಈ FSL ರಿಪೋರ್ಟನ್ನು ನೋಡ್ತಾ ಇದ್ರೆ ಸಂಕಟ ಆಗ್ತಾ ಇದೆ ನನಗೆ. ಬೆನ್ನು ಮೂಳೆ ತೀವ್ರವಾಗಿ ಹಾನಿಯಾಗುತ್ತೆ. ಎದೆಯ ಭಾಗದ ಮೂಳೆ ಮುರಿದೋದು ಶ್ವಾಸಕೋಶಕ್ಕೆ ಹೋಗಿ ಚುಚ್ಚುತ್ತೆ ಮೂಳೆ. ಆ ರಭಸದಲ್ಲಿ ಹೊಡೆದಿದ್ದಾರೆ. ಲಾರಿಯ ಹಿಂಭಾಗಕ್ಕೆ ಹೋಗಿ ತಲೆಯನ್ನು ಹೊಡೆದಾಕ್ತಾರೆ. ರಕ್ತಸ್ರಾವ ಮೆದುಳಿನಲ್ಲಾಗತ್ತೆ. ವೃಷಣ ಚೀಲದಲ್ಲಿ ರಕ್ತ ಸೋರಿಕೆಯಾಗಿದೆ. ಅಕ್ಷರಶಃ ಹೇಳ್ತಾ ಇದ್ರು ಪೊಲೀಸರು, ಜಾಡಿಸಿ ಒದ್ದಿದ್ದಾರೆ ಅಂತ ಹೇಳಿ. ಕೆಳಭಾಗದಲ್ಲಿ ವೃಷಣ ಚೀಲಗಳು ರಕ್ತ ಸೋರಿಕೆ ಆಗಿದೆ ಅಂತಂದ್ರೆ ಅದರ ಅರ್ಥ ಏನು? ಕಾಲಲ್ಲಿ ಒದ್ದಿರೋದ್ರಿಂದ ವೃಷಣಕ್ಕೆ ಗಾಯವಾಗಿದೆ ಅಂತೇಳಿ. ಕೋಪ ಇರಬೇಕು, ಬೈಬೇಕು. ಕೋಪ ಬಂದಾಗ ಒಂದು ಯಾರೋ ತಪ್ಪು ಮಾಡಿದಾಗ ಒಂದು ಕಪಾಳ ಕೆನ್ನೆಗೆ ಒಂದು ಬಾರಿಸ್ತಾರೆ, ಅದು ತಪ್ಪೇ. ಆದರೆ ಈ ವೃಷಣ ಚೀಲಕ್ಕೆ ಒದಿಯೋದು, ಎದೆ ಭಾಗಕ್ಕೆ ಹೊರದು ಅಲ್ಲಿ ಮುರಿಯೋದು, ಬೆನ್ಮೂಳೆ ಮುರಿಯೋದು, ಏನ್ರಿ ಅದು? ಮೊಣಕಾಲು ಮುರಿದಿದ್ದಾರೆ, ಉಳಿಸಿರೋದಾದ್ರೂ ಏನು? ಮತ್ತೆ ಇವ್ರಿಗೆ ಪಶ್ಚಾತ್ತಾಪ ಅಂತೆ. ಪಶ್ಚಾತ್ತಾಪ ಆಗೋದಾ? ಕೋಪ ಬಂತು, ಒಂದು ಹೊಡೆದೆ ಸತ್ತೋಗ್ಬಿಟ್ಟ ಅಂದಾಗ ನಾನು ಕೋಪ ಕೈ ಕೊಡಬಾರ್ದಾಗಿತ್ತು ಅಂತ ಅನಿಸುತ್ತೆ. ಆದರೆ ಇಲ್ಲಿ ಬಲಗಣ್ಣಿಗೆ ತೀವ್ರವಾದಂಥ ಹಾನಿ. ಒಂದೊಂದು ಅಂಶವನ್ನು ನೀವು ನೋಡ್ತಾ ಹೋಗಿ FSL ರಿಪೋರ್ಟಲ್ಲಿರೋದನ್ನು ಕರಳು ಹಿಂಡಿದಂಗೆ ಆಗುತ್ತೆ. ಆ ಸ್ಥಾನದಲ್ಲಿ ನಿಂತ್ಕೊಂಡು ನೋಡಿ, ಆ ಪೊಸಿಷನನ್ನು ಕಲ್ಪನೆ ಮಾಡ್ಕೊಳ್ಳಿ ಹೇಗಿರುತ್ತೆ ಪರಿಸ್ಥಿತಿ ಅಂತ ಹೇಳಿ. ಮೊಣಕಾಲು ಮುರಿಯೋ ರೀತಿಯಲ್ಲಿ ನಿಮ್ಮ ಎದೆ ಮೂಳೆ ಮುರಿದು ಶ್ವಾಸಕೋಶಕ್ಕೆ ಚುಚ್ಚುತ್ತೆ ಅನ್ನೋದಾದರೆ, ಬೆನ್ನು ಮೂಳೆ ಮುರಿಯುತ್ತೆ ಅನ್ನೋದಾದರೆ, ತಲೆಗೆ ಹೋಗ್ಬಿಟ್ಟು ಫಿಲ್ಮಲ್ಲಿ ತೋರಿಸ್ತಾರಲ್ಲ, ಹಿಂಗೆ ಹೋಗಿ
ಗುದ್ಸೋದು, ಆ ರೀತಿಯಾಗಿ ಲಾರಿಗೆ ಹೋಗಿ ಗುದ್ದೋದು, ತಲೆಯಲ್ಲಿ ರಕ್ತಸ್ರಾವ ಆಗೋದು, ವೃಷಣ ಚೀಲಗಳಿಗೆ ಹೊಡೆಯೋದು, ಅದರ ರಕ್ತ ಬಂದಿದೆ ಅಂತ ಹೇಳ್ತಾರೆ. ಡೆತ್ ಟೈಮ್ ಸಂಜೆ 6ರಿಂದ 6:30, ಸಂಜೆ 6ರಿಂದ 6:30. ಅವನನ್ನು ಚಿತ್ರದುರ್ಗದಿಂದ ಕರ್ಕೊಂಡು ಬರೋದೇ 12:30 ಸುಮಾರಿಗೆ. 4:15, 5 ಗಂಟೆ ಅಷ್ಟೊತ್ತಿಗೆ ಅವನನ್ನು ಮುಗಿಸ್ಬಿಡ್ತಾರೆ. 4ರಿಂದ 5:15 ಗಂಟೆ ಅಷ್ಟೊತ್ತಿಗೆ ಮುಗಿಸ್ಬಿಡ್ತಾರೆ ಅವನನ್ನು. ಸಾವಿಗೆ ಕಾರಣ ಮೆದುಳಿನಲ್ಲಿ ತೀವ್ರವಾದ ರಕ್ತಸ್ರಾವವಾಗಿದೆ ಅಂತ ಹೇಳಿ ಲಾರಿಗೆ ಹೋಗಿ ತಲೆಯನ್ನು ಗುದ್ದಿಸಿದಾಗ ಆದಂಥ ಪರಿಣಾಮ ಇದು. ಮೆದುಳಿನಲ್ಲಿ ತೀವ್ರವಾದಂಥ ರಕ್ತಸ್ರಾವ ಆಗತ್ತೆ ಅನ್ನುವಂಥ ಮಟ್ಟಕ್ಕೆ ಅವನು ಮೆಸೇಜ್ ಮಾಡಿದ್ದ, ಅದು ಮಾಡಿದ್ದ, ಎಲ್ಲ ಆಯಿತು. ಅದನ್ನು ಪೊಲೀಸರಿಗೆ ಕಂಪ್ಲೇಂಟ್ ಕೊಡುವಂಥ ಕೆಲಸವನ್ನು ಮಾಡಿದ್ರ? ಪೊಲೀಸರು ಅವನಿಗೆ ಕರೆದು ಬುದ್ಧಿ ಹೇಳಿಸುವಂಥ ಕೆಲಸವನ್ನು ಮಾಡಿದ್ರ? ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, FSL ರಿಪೋರ್ಟ್ನಲ್ಲಿರುವಂಥದ್ದನ್ನು ಅಕ್ಷರಶಃ ನಮಗೆ ಕೇಳಿಸ್ಕೊಳ್ತಾ ಇದ್ರೆ ಸಂಕಟ ಆಗಿ ಹೋಗುತ್ತೆ. ಈ ವರದಿಗಳನ್ನು ನಾವು ಆರಂಭದಲ್ಲೇ ಒಂದಿಷ್ಟು ಮಾಹಿತಿಗಳು ಸಿಗ್ತಾ ಇತ್ತು, ಅದರ ಫೋಟೋಗಳನ್ನು ನೋಡಿದಾಗಲೇ ಅದರ ಪರಿಣಾಮಗಳು ನಮಗೆ ಗೊತ್ತಾಗ್ತಾ ಇತ್ತು ಮುರಳಿ, ಹೇಗೆ ಯಾವ ರೀತಿಯಾಗಿತ್ತು ಅಂತ ಹೇಳಿ. ಬಟ್ ಇವತ್ತು ಅಧಿಕೃತವಾಗಿ FSL ರಿಪೋರ್ಟ್ನಲ್ಲಿ ಇದೆಲ್ಲವೂ ಕೂಡ ದೃಢಪಡ್ತಾ ಇದೆ ಅಂತಂದಾಗ ಇವನು ಮನುಷ್ಯರಾಗೋಕ್ಕೂ ಕೂಡ ಯೋಗ್ಯರಿಲ್ಲ ಅಂತ ಕಾಣಿಸುತ್ತೆ. ಅದರ ಜೊತೆಗೆ ಇವರನ್ನು ಯಾರೋ ದೇವಸ್ಥಾನದ ಗರ್ಭಗುಡಿಯೊಳಗಿಟ್ಟು ಪೂಜೆ ಮಾಡೋ ಮಟ್ಟಕ್ಕೆ ಇದಾರಲ್ಲ ಮುರಳಿ, ಯಾವ ಮಟ್ಟಕ್ಕೆ ಹೋದ್ವಿ ಅಂತ ನಾವು. ಅರುಣ್, ಏನಂದ್ರೆ ಇದುವರೆಗೂ ಕೂಡ ರೇಣುಕಾಸ್ವಾಮಿಯ ಹತ್ಯೆ ಯಾವ ರೀತಿ ಆಯಿತು, ಜೊತೆಗೆ ಆತನ ಹತ್ಯೆಗೆ ಕಾರಣಗಳೇನು, ಜೊತೆಗೆ ಹತ್ಯೆಯಲ್ಲಿ ಬಳಸಿದಂಥ ವಸ್ತುಗಳೇನು, ಇದೆಲ್ಲ ಕೂಡ ಸಂಪೂರ್ಣವಾಗಿ ಸವಿರವಾಗಿ ಪಬ್ಲಿಕ್ ಟಿವಿಲಿ ನಾವು ಪದೇ ಪದೇ ಬಿತ್ತರಿಸ್ತಾ ಇದ್ವಿ. ಈ ಮಾಹಿತಿಗಳೆಲ್ಲ ಕೂಡ ಬಹಿರಂಗ ಆಗ್ತಾ ಇತ್ತು. ಆದರೆ ಈಗ ಅದೆಲ್ಲ ಕೂಡ ಅಧಿಕೃತವಾಗಿ ಪೊಲೀಸರ ಕೈ ಸೇರಿರುವಂಥದ್ದು. FSL ವರದಿಗಾಗಿ ಒಂದು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಿಕ್ಕೆ FSLನ ವರದಿಗಾಗಿ ಪೊಲೀಸರು ಕೂಡ ಕಾಯ್ತಾ ಇದ್ರು. ನಿರಂತರವಾಗಿ ಕಾಯ್ತಾ ಇದ್ದ ಸಂದರ್ಭದಲ್ಲಿ ಅದನ್ನು ಅಧಿಕೃತವಾಗಿ ತರಬೇಕು ಅನ್ನೋದು ಪೊಲೀಸರ ವಿಚಾರ ಆಗಿತ್ತು. ಯಾಕೆಂದ್ರೆ ಈಗಾಗಲೇ ದರ್ಶನ್ ಇರ್ಬೋದು, ದರ್ಶನ್ನ ಗ್ಯಾಂಗ್ ಇರ್ಬೋದು, ಇವ್ರು ಯಾರು ಕೂಡ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿಲ್ಲ. ಅರ್ಜಿಯನ್ನು ಸಲ್ಲಿಕೆ ಮಾಡದೇ ಇಲ್ಲದವರ ಹಿನ್ನೆಲೆಯಲ್ಲಿ ದೋಷಾರೋಪ ಪಟ್ಟಿಗೆ ಅಧಿಕೃತವಾದ ರಿಪೋರ್ಟ್ಗಳನ್ನು ಸಲ್ಲಿಕೆನ ಮಾಡೋಣ ಅಂತೇಳಿ ಪೊಲೀಸರು ಕೂಡ ಕಾದ್ಕೊಂಡು ಕುಳಿತಿದ್ರು. ನಿನ್ನೆ ಅಷ್ಟೇ ಅದರ ಅಧಿಕೃತ ರಿಪೋರ್ಟ್ಗಳು ಕೂಡ ಪೊಲೀಸರ ಕೈ ಸೇರಿದೆ. ಅದರಲ್ಲಿ ಗೊತ್ತಾಗ್ತಾ ಇದೆ ಡಿ ಗ್ಯಾಂಗ್ನ ಕ್ರೌರ್ಯ ಯಾವ ರೀತಿ ಇತ್ತು, ಅವರ ಕೃತ್ಯ ಯಾವ ರೀತಿ ಇತ್ತು, ಎಷ್ಟು ರೀತಿಯಲ್ಲಿ ಮನುಷ್ಯತ್ವವನ್ನು ಅವರು ಮರ್ತಿದ್ರು ಅನ್ನೋದು ಗೊತ್ತಾಗ್ತಾ ಇರೋದು. ಯಾಕೆಂದರೆ ಸರಿಸುಮಾರು ಆತ ಕೇವಲ 40ರಿಂದ 50 kg ಅಷ್ಟು ತೂಗುವಂಥ ವ್ಯಕ್ತಿ. ಯಾಕಂದರೆ ರೇಣುಕಾಸ್ವಾಮಿಯ ಫಿಸಿಕ್ಕನ್ನು ನೋಡಿದ್ರೆ ಆತನ ದೇಹದ ತೂಕ ಕೇವಲ 40ರಿಂದ 50 kg ಅಷ್ಟೇ ಮಾತ್ರ ಇರುತ್ತೆ. ಆತನಿಗೆ 15 ಜನ ಬರೋಬ್ಬರಿ 15 ಜನ ಏನಿದ್ರು 15 ಜನ ಕೂಡ ಮಾರಣಾಂತಿಕವಾಗಿ ಆತನ ಮೇಲೆ ಹಲ್ಲೆಯನ್ನು ಮಾಡ್ತಾರೆ, ಆತನ ಮೇಲೆ ದರ್ಪವನ್ನು ತೋರಿಸ್ತಾ ಹೋಗ್ತಾರೆ. ಯಾಕೆಂದರೆ ಕೇವಲ ಯಾವುದೋ ನೀವು ಹೇಳ್ತಾ ಇದ್ರಿ ಅರುಣ್, ಯಾವುದೋ ಒಂದು ಏಟು ಹೊಡೆದ್ವಿ ಅಚಾನಕ್ ಆಗಿ ಆತನ ಸಾವು ಸಂಭವಿಸ್ಬಿಡ್ತು ಅಂತ ಅಂದರೆ ಅದು ಹೌದು, ಓಕೆ ಅಪ್ಪ, ಕೋಪ ಇದ್ದ ಸಂದರ್ಭದಲ್ಲಿ ಹೊಡಿತಾರೆ, ಅದು ಉದ್ದೇಶ ಅಲ್ಲದ ಕೊಲೆ ಅಂತೇಳಿ ಪರಿಗಣಿಸ್ಬೋದು. ಆದರೆ ಇವತ್ತಿನ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಏನಿತ್ತು, ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ ಗೊತ್ತಾಗ್ತಾ ಇದೆ ಇಲ್ಲೂ ಉದ್ದೇಶವಿಲ್ಲದ ಕೊಲೆಯಲ್ಲ, ಉದ್ದೇಶವನ್ನು ಇಟ್ಕೊಂಡೇ ಆತನನ್ನು ಹತ್ಯೆಯನ್ನು ಮಾಡಿದ್ದಾರೆ ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋಂಥದ್ದು. ಯಾಕೆಂದರೆ ಆ ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ಇದೆ ಆತನ ಎದೆ ಭಾಗದಲ್ಲಿರುವಂಥ ಎಲುಬು ಅಂತ ಏನು ಹೇಳ್ತೀವಿ, ಅಂದರೆ ಪಕ್ಕೆಲುಬು ಅಂತ ಏನು ಹೇಳ್ತೀವಿ, ಅದು ರಿಬ್ಬು ಪೂರ್ತಿಯಾಗಿ ಕಟ್ಟಾಗಿ ಅದರ ಶ್ವಾಸಕೋಶಕ್ಕೆ ಚುಚ್ಕೊಂಡಿದೆ. ಅದಾದ ನಂತರ ಆತನ ತಲೆಯನ್ನು ಅಂದರೆ ಅದು ಶೆಡ್, ಪಟ್ಟಣಗೆರೆ ಶೆಡ್ ಏನಿದೆ, ಪಟ್ಟಣಗೆರೆ ಶೆಡ್ಡಲ್ಲಿ ವೆಹಿಕಲ್ಗಳು ನಿಂತಿರ್ತವೆ, ಆ ಲಾರಿಗೆ ತೆಗೆದುಕೊಂಡು ಹೋಗಿ ಆತನ ತಲೆಯನ್ನು ಡಿಕ್ಕಿ ಮಾಡಿಸಿರುವಂಥದ್ದು. ಅದಾದ ನಂತರ ಆತನ ಸ್ಪೈನಲ್ ಕಾರ್ಡ್ಗೂ ಕೂಡ ಏಟಾಗಿತ್ತು, ಬಲವಾದ ಏಟಾಗಿ ಸ್ಪೈನಲ್ ಕಾರ್ಡ್ ಕೂಡ ಮುರಿಯೋ ಹಂತಕ್ಕೆ ಬಂದಿತ್ತು ಅನ್ನೋದ್ರ ಬಗ್ಗೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಮತ್ತು ಆತನ ಬಲಗಣ್ಣಿಗೆ ನಿರಂತರವಾಗಿ ಹಲ್ಲೆ ಮಾಡಿರುವಂಥದ್ದು ಗೊತ್ತಾಗ್ತಾ ಇದೆ. ಯಾಕೆಂದರೆ ಆತ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜನ್ನು ಆಗ್ತಾ ಇದ್ದ, ಆ ಹಿನ್ನೆಲೆಯಲ್ಲಿ ಈ ರೀತಿಯ ಫೋಟೋ ಕಳಿಸ್ತೀಯ ಅಂತೇಳಿ ಪದೇ ಪದೇ ಆತನ ಕಣ್ಣಿಗೆ ಪಂಚ್ ಮಾಡಿರುವಂಥದ್ದು, ಇದೆಲ್ಲ ಕೂಡ ಮಾಹಿತಿಗಳಲ್ಲಿ ಗೊತ್ತಾಗ್ತಾ ಇದೆ. ಅದಾದ ನಂತರ ಆತನ ವೃಷಣದ ಚೀಲಗಳೇನಿತ್ತು, ವೃಷಣದ ಚೀಲದಲ್ಲೂ ಕೂಡ ರಕ್ತದ ಸ್ರಾವ ಆಗಿತ್ತು ಅನ್ನೋದ್ರ ಬಗ್ಗೆ ಅವರು ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಅಂದರೆ ಅರುಣಲ್ಲಿ ಅವರ ಕ್ರೌರ್ಯ ಯಾವ ರೀತಿ ಇತ್ತು, ಅದೇ ಆತನ ಪ್ರತಿಯೊಂದು ಭಾಗ, ಸೂಕ್ಷ್ಮ ಭಾಗ, ಮನುಷ್ಯನಿಗೆ ಯಾವ್ಯಾವ ಸೂಕ್ಷ್ಮ ಭಾಗಗಳಿದ್ದಾವೆ ಆ ಸೂಕ್ಷ್ಮ ಭಾಗಗಳಿಗೆಲ್ಲ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡಿದ ಬಳಿಕ ಇದು ಸರಿಸುಮಾರು ಸಂಜೆ 6ರಿಂದ 6:30 ಆಸುಪಾಸಿನಲ್ಲಿ ಸಾವು ಸಂಭವಿಸಿದೆ ಅಂತೇಳಿ ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲೂ ಕೂಡ ಉಲ್ಲೇಖವನ್ನು ಮಾಡಿರುವಂಥದ್ದು. ಅದಾದ ನಂತರ ಆತನ ಸಾವು ಸಂಭವಿಸಲಿಕ್ಕೆ ಆತನ ಮೆದುಳಿನಲ್ಲಿ ಆಗಿದ್ದಂಥ ತೀವ್ರವಾದ ರಕ್ತಸ್ರಾವ. ಯಾಕೆಂದರೆ ನಾನು ಈಗಾಗಲೇ ಹೇಳ್ತಿದ್ದೆ ಒಂದು ರಸ್ತೆ ಪಟ್ಟಣಗೆರೆ ಶೆಡ್ನಲ್ಲಿ ನಿಂತಿದ್ದಂಥ ಲಾರಿ ಏನಿತ್ತು, ಆ ಲಾರಿಯ ಹಿಂಭಾಗಕ್ಕೆ ಆತನ ದೇಹವನ್ನು ತೆಗೆದುಕೊಂಡು ಹೋಗಿ ಡಿಕ್ಕಿಯನ್ನು ಓಡಿಸ್ತಾರೆ. ಅಂದರೆ ಅಷ್ಟು ದೊಡ್ಡ
ದೊಡ್ಡ ಮಟ್ಟದ ಕ್ರೌರ್ಯ ಫಿಲಮ್ಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಸ್ಟೆಂಟ್ಗಳು ಅದರಲ್ಲಿ ಯಾವ ರೀತಿಯಲ್ಲಿ ಪ್ರಿಕಾಷನ್ ತಗೊಳ್ಬೇಕು ಆ ರೀತಿಯ ಪ್ರಿಕಾಷನ್ ಅನ್ನು ತೆಗೆದುಕೊಂಡಿರ್ತಾರೆ. ಆದರೆ ಅದೇ ಮಾಡೆಲ್ನಲ್ಲಿ ಇಲ್ಲೂ ಕೂಡ ದರ್ಪವನ್ನು ತೋರಿಸಿ ಆತನನ್ನು ಹತ್ಯೆ ಮಾಡಿರುವಂಥದ್ದು ಅಂತೇಳಿ ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ರಿವೀಲ್ ಆಗಿರುವಂಥದ್ದು. ಅರುಣ್, ಓಕೆ ಮುರಳೀಧರ್, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ನಿಮ್ಮ ಹತ್ರ ಬರ್ತೀನಿ ನಾನು. ಆದರೆ ಅತಿ ಮುಖ್ಯವಾಗಿ ಇಷ್ಟೆಲ್ಲ ಈಗ ಇದರಲ್ಲಿ ಒಂದು ಪ್ರಶ್ನೆ ಬರುತ್ತೆ ಮುರಳಿ, ನಿಮ್ಮ ಹತ್ರನೇ ಕೇಳ್ಬಿಡ್ತೀನಿ. ಈಗ ಇವೆಲ್ಲವೂ ಇದೆಯಲ್ಲ ಮುರಳಿ, ಈಗ ಎದೆ ಮೂಳೆ ಮುರಿದಿದೆ, ಬೆನ್ನು ಮೂಳೆ ಮುರಿದಿದೆ, ಮೊಣಕಾಲು ಮುರಿದಿದೆ, ಓಕೆ ಫೈನ್. ಹಾಗಿದ್ದಾಗ ಇದಕ್ಕೆ ದರ್ಶನೇ ಹೊಡೆದಿದ್ದಾರೆ ಅನ್ನೋದಕ್ಕೆ ಏನು ಸಾಕ್ಷಿಗಳಿದೆ ಅನ್ನೋದು ಇನ್ನೊಂದು ಕಡೆಗೆ ಬಂದೇ ಬರುತ್ತೆ. ಖಂಡಿತ ಅರುಣ್, ಯಾಕೆಂದ್ರೆ ಪ್ರಮುಖವಾಗಿ ಎಲ್ಲರೂ ಕೂಡ ಇದೇ ಪ್ರಶ್ನೆಗಳನ್ನ ಹೇಳ್ತಾ ಹೋಗ್ತಾರೆ. ಕೇವಲ ದರ್ಶನ್ ಅವರು ಆ ಶೆಡ್ಗೆ ಹೋದ್ರು, ಶೆಡ್ಗೆ ಹೋದಂತ ಸಂದರ್ಭದಲ್ಲಿ ಆತನ ಮೇಲೆ ಹಲ್ಲೆಯನ್ನ ಮಾಡಿಲ್ಲ, ಕೇವಲ ಅವರು ಹೋಗಿ ಬುದ್ಧಿವಾದನ ಹೇಳಿದ್ದಾರೆ ಅನ್ನೋ ರೀತಿಯ ಡಿಫೆಂಡ್ ಮಾಡುವಂಥ ಸಾಧ್ಯತೆಗಳು ತೀರಾ ಇರ್ತವೆ. ಅಂದರೆ ಅದಕ್ಕೆ ಪೂರಕವಾಗಿ ಮುಂದಿನ ಸ್ಟೋರಿಯಲ್ಲಿ ನಿಮಗೆ ಗೊತ್ತಾಗುತ್ತೆ ಅರುಣ್, ಆತನ ಬಟ್ಟೆ ಮೇಲೆ ರೇಣುಕಾ ಸ್ವಾಮಿಯ ಏನು ರಕ್ತದ ಕಲೆಗಳಿರುವಂಥದ್ದು. ಯಾಕೆಂದರೆ ಯಾವುದೋ ಒಬ್ಬ ವ್ಯಕ್ತಿಗೆ ಹಲ್ಲೆಯನ್ನು ಮಾಡಲಿಲ್ಲ ಅಂದರೆ ಅಥವಾ ಆತನಿಗೆ ತಿಳಿಸ್ಲಿಲ್ಲ ಅಂದರೆ ಏಕಾಏಕಿ ಸುಮ್ಮನೆ ಆತ ಏನೋ ಒಂದು ಮೂಲೆಯಲ್ಲಿ ಕೂತಿರ್ತಾನೆ, ಆತನಿಗೆ ಬುದ್ಧಿವಾದ ಹೇಳ್ತಿರ್ತಾನೆ ಅಂದರೆ ಆತನ ರಕ್ತದ ಕಲೆಗಳು ಈತನ ದೇಹದ ಮೇಲೆ, ಈತನ ಬಟ್ಟೆ ಮೇಲೆ ಯಾಕೆ ಬಂತು ಅನ್ನೋದು ಪ್ರಶ್ನಾರ್ಹವಾಗಿ ಉಳ್ಕೊಳ್ಳುವಂಥದ್ದು. ಜೊತೆಗೆ ಅರುಣ್, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥದ್ದು ಕಾಸ್ ಆಫ್ ಡೆತ್ ಮತ್ತು ಏನು ಡೆತ್ನ ಟೈಮಿಂಗ್ಸ್ ಏನಿತ್ತು, ಆ ಟೈಮಿಂಗ್ಸ್ ನಲ್ಲಿ ದರ್ಶನ್ ಅವರು ಅಲ್ಲಿದ್ರು ಅನ್ನೋದಕ್ಕೆ CDR ಅನಾಲಿಸಿಸ್ ಕೂಡ ಆಗಿರುವಂಥದ್ದು. ಒಟ್ಟಿನಲ್ಲಿ ಅವರು ಸಾವು ಸಂಭವಿಸಿರುವಂಥದ್ದು ದರ್ಶನ್ ಇದ್ದಂಥ ಸಂದರ್ಭದಲ್ಲಿ ಅವರ ಈಗ ಎಷ್ಟೊಂದು ಗುಂಪು ಹೊಡಿತಾ ಇರುತ್ತೆ, ಇದೇ ಏಟಿಂದ ಸತ್ತದ, ಇನ್ನೊಬ್ಬ ವ್ಯಕ್ತಿ ಹೊಡೆದಂಥ ಏಟಿಂದ ಸತ್ತ, ಆ ರೀತಿಯ ಅನಲೈಸ್ ಅನ್ನ ಮಾಡ್ಲಿಕ್ಕಾಗಲ್ಲ. ಒಬ್ಬ ವ್ಯಕ್ತಿ ಸತ್ತಿದ್ದಾನೆ, ವ್ಯಕ್ತಿ ಅಂತ ಸಾವು ಸಂಭವಿಸಿದ ಸಂದರ್ಭದಲ್ಲಿ ಎಲ್ಲ ಗುಂಪು ಕೂಡ ಅಲ್ಲಿತ್ತು ಅನ್ನೋದಕ್ಕೆ ಪ್ರೂವ್ ಮಾಡಲಿಕ್ಕೆ ಪೊಲೀಸರು ತನಿಖೆಯನ್ನ ಮುಂದುವರಿಸಿರುವಂಥದ್ದು. ಅರುಣ್,